Namaste. Now we'll see meaning of tenses. There are mainly three types of tenses: past tense, present tense, and future tense. So, past tense means which already happened. ಹಿಂದೆ ಆಗಿ ಹೋದದ್ದನ್ನ ಹೇಳೋದು. Present tense at present what is happening in simple, that is present tense. Future tense means what will happen in future, what is going to happen in future. That is what here is future tense. Now we'll see the definition. Tense denotes the time of action as well as the state. Tense denotes tenses ಏನು ಹೇಳ್ತದೆ ಅಂತ ಹೇಳಿದ್ರೆ, ನಾವೀಗ ಕನ್ನಡದಲ್ಲಿ ಹೇಳ್ತೇವಲ್ವಾ, ಕಾಲಗಳು ಭೂತಕಾಲ, ವರ್ತಮಾನ ಕಾಲ, ಹಾಗೇನೆ ಭವಿಷ್ಯತ್ ಕಾಲ. ಹಾಗೆ ಹೇಳುವಾಗ ನೋಡಿ, ಟೆನ್ಸ್ ಡಿನೋಟ್ಸ್ ದಿ ಟೈಮ್ ಆಫ್ ಆಕ್ಷನ್. ಕಾಲ, ಟೈಮ್. ನಾವು ಕನ್ನಡದಲ್ಲಿ ಕಾಲ ಅಂತ ಹೇಳ್ತೇವೆ, ಇಂಗ್ಲಿಷಲ್ಲಿ ಟೈಮ್ ಅಂತ ಹೇಳ್ತೇವೆ. ಸೊ ಟೆನ್ಸ್ ಡಿನೋಟ್ಸ್ ದಿ ಟೈಮ್ ಆಫ್ ಆಕ್ಷನ್ ಆಸ್ ವೆಲ್ ಆಸ್ ದಿ ಸ್ಟೇಟ್. ಯಾವ ಕಂಡೀಷನ್ ಉಂಟು, ವಾಟ್ ಸ್ಟೇಟ್ ಇಟ್ ಈಸ್, ಯಾವ ಒಂದು ಲೆವೆಲಲ್ಲಿ ಆ ಕೆಲಸ ನಡೀತಾ ಉಂಟು ಅಂತ ಹೇಳ್ತೇವೆ. ಸೊ ಟೆನ್ಸ್ ಡಿನೋಟ್ಸ್ ದಿ ಟೈಮ್ ಆಫ್ ಆಕ್ಷನ್ ಆಸ್ ವೆಲ್ ಆಸ್ ದಿ ಸ್ಟೇಟ್. In English, mainly there are three tenses: present tense, past tense, future tense. English ಅಲ್ಲಿ ನಾವು present tense, past tense, future tense ಅಂತ ಕ್ಲಾಸಿಫೈ ಮಾಡ್ತೇವೆ. ಹಾಗೆಯೇ ನಾವು ಪ್ರೆಸೆಂಟ್ ಟೆನ್ಸ್ ಅನ್ನ ಸಬ್ ಕ್ಲಾಸಿಫೈ ಮಾಡೋದಾದ್ರೆ, ಇಟ್ ಕ್ಯಾನ್ ಬಿ ಸಬ್ ಕ್ಲಾಸಿಫೈಡ್ ಇಂಟು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈ ರೀತಿ ನಾವು ಕ್ಲಾಸಿಫೈ ಮಾಡಬಹುದು. ಟುಡೇ ಲೆಟ್ ಅಸ್ ಸ್ಟಡಿ ಓನ್ಲಿ ದ ಪ್ರೆಸೆಂಟ್ ಟೆನ್ಸ್. ಎಲ್ಲ ಒಂದೇ ದಿವಸ ಕವರ್ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಇವತ್ತು ಪ್ರೆಸೆಂಟ್ ಟೆನ್ಸ್ ಅನ್ನ ಜಸ್ಟ್ ವಿಲ್ ಸ್ಟಡಿ. ಪ್ರೆಸೆಂಟ್ ಟೆನ್ಸ್ ಅಂತ ಹೇಳಿದ್ರೆ ವರ್ತಮಾನ ಕಾಲ. ಕನ್ನಡದಲ್ಲಿ ನಾವು ವರ್ತಮಾನ ಕಾಲ ಅಂತ ಹೇಳುವುದನ್ನ ಇಂಗ್ಲಿಷಲ್ಲಿ ಪ್ರೆಸೆಂಟ್ ಕರೆಂಟ್ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳ್ತೇವೆ ನಾವು. ಸೊ ದ ಕ್ಲಾಸಿಫಿಕೇಶನ್ ಹ್ಯಾಸ್ ಬಿನ್ ಡನ್. ಈಗ ಅದನ್ನ ಮೀನಿಂಗ್ ಅನ್ನ ಟೆನ್ಸಸ್ ಅನ್ನ ಒಂದು ಸಾರಿ ನೋಡಿ ನಾವು ಪುನಃ ಪ್ರೆಸೆಂಟ್ ಟೆನ್ಸ್ ಅನ್ನ ನೋಡ್ಕೊಳ್ಳೋಣ. ಓಕೆ, ಟೆನ್ಸಸ್ ಒಂದು ಸಾರಿ ಜಸ್ಟ್ ವಿಲ್ ಹ್ಯಾವ್ ಅ ಗ್ಲಾನ್ಸ್. ಜಸ್ಟ್ ವಿಲ್ ಹ್ಯಾವ್ ಟು reconnect to the present tense. Tense is to be reconnected to the present tense. The concept of tense in English is a method that we use to refer to time, past, present, and future. The concept of tense in English that we use to refer to time. It refers to the time. The time may be past, time may be present, and the ಫ್ಯೂಚರ್. ಯಾವುದು ಟೈಮ್ ಸಹ ಆಗಿರ್ಬೋದು, ಹಿಂದೆ ನಡೆದಿದ್ದಾಗಿರ್ಬೋದು, ಈಗ ನಡೀತಾ ಇರುವಂಥದ್ದಾಗಿರ್ಬೋದು, ಇಲ್ಲ ಮುಂದೆ ಆಗಬಹುದಾದಂಥದ್ದು ಇರ್ಬೋದು. ಅದನ್ನು ಟೈಮಿಗೆ ಸಂಬಂಧಪಟ್ಟ ಹಾಗೆ ಹೇಳುವಂಥದ್ದನ್ನು ನಾವು ಟೆನ್ಸಸ್ ಅಂತ ಕರಿತೇವೆ. ನಾವು ಇನ್ ದಿಸ್ ವಿಡಿಯೋ ವಿಲ್ ಸಿ ಓನ್ಲಿ ಪ್ರೆಸೆಂಟ್ ಟೆನ್ಸ್. ಓಕೆ, ಸೊ ವಾಟ್ ಈಸ್ ಪ್ರೆಸೆಂಟ್ ಟೆನ್ಸ್? Present tense expresses an unchanging, repeated, or occurring action or situation that exists only now. It can also represent a widespread truth. Present tense expresses an unchanging, which cannot be changed, which does not change. Repeatedly, very frequently, or reoccurring action. ಪದೇ ಪದೇ ಆಗುವಂಥ ಆಕ್ಷನ್ ಅನ್ನು ನಾವು ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಹೇಳ್ತೇವೆ. ವಿ ಗೋ ಟು ಸ್ಕೂಲ್ ಅಂತ ಹೇಳ್ತೇವೆ, ಆರ್ ವಿ ಗೋ ಟು ಕಾಲೇಜ್ ಅಂತ ಹೇಳ್ತೇವೆ. ಯಾಕಂತ ಹೇಳಿದ್ರೆ, ಇವತ್ತೊಂದು ದಿವಸ ನೀವು ಕಾಲೇಜಿಗೆ
ಹೋಗಿದ್ರೆ ಆಗುದಿಲ್ಲ. ಇನ್ನು ನಾಳೆ ಸಹ ಹೋಗ್ತೀರಿ, ನಾಡ್ದು ಸಹ ಹೋಗ್ತೀರಿ, ಹಿಂದೆ ಸಹ ಹೋಗಿದ್ರಿ. ಸೊ ಅದನ್ನು ನಾವು ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಹೇಳ್ತೇವೆ. ವಿ ಗೋ ಟು ಕಾಲೇಜ್. ಅದನ್ನು ನಾವು ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳಿಕ್ಕೆ ಆಗುದಿಲ್ಲ, ಯಾಕಂದ್ರೆ ನಾಳೆ ಸಹ ಹೋಗ್ತೇವಲ್ಲ, ಹಾಗಾಗಿ. ಅಂಡ್ ಸಮ್ಟೈಮ್ಸ್ ಪ್ರೆಸೆಂಟ್ ಟೆನ್ಸ್ ಅನ್ಚೇಂಜಿಂಗ್, ಯಾವುದು ಚೇಂಜ್ ಆಗುದಿಲ್ಲೋ ಅದನ್ನು ಸಹ ನಾವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇಟ್ ರೈನ್ಸ್ ರೇನ್ಸ್ ಅಂತ ಹೇಳುವಾಗ, ಅಥವಾ ಯಾವ ಕಂಡೀಷನ್ ಚೇಂಜ್ ಆಗ್ತಾ ಇರ್ತದೋ ಅದನ್ನು ನಾವು ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಹೇಳಬೇಕು, ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳಲಿಕ್ಕಿಲ್ಲ. ಯಾಕಂದ್ರೆ ಇದು ಕಂಟಿನ್ಯೂಸ್, ಯಾವಾಗಲೂ ಒಂದೇ ರೀತಿ ಒಂದೇ ಲೆಕ್ಕದಲ್ಲಿ ಇರುವುದರಿಂದ ಇದನ್ನ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ತೇವೆ. ಮತ್ತೆ ಯಾವ ಆಕ್ಷನ್ ರಿಪೀಟ್ ಆಗಿ ಆಗ್ತದೆ, ವಿ ಸ್ಟಡಿ ಅಂತ ಹೇಳ್ತೇವೆ. ವಿ ಸ್ಟಡೀಡ್, ವಿ ಸ್ಟಡಿ ಅಂತ ಹೇಳ್ತೇವೆ ಯೂಶಲಿ. ಏನಾದರೂ ಪಾಸ್ಟ್ ಟೆನ್ಸ್ ಅಲ್ಲಿ ಆಗೋದಾದ್ರೆ ಅದು ಬೇರೆ. ವಿ ಡ್ರಿಂಕ್ ವಾಟರ್, ಅದನ್ನು ಡೈಲಿ ಅಂತಲೂ ಬೇಕಾದ್ರೆ ಸೇರಿಸ್ಕೊಳ್ಬೋದು, ಡೈಲಿ ಅಂತ ಸೇರಿಸ್ಕೊಳ್ಳಿದ್ರು ಆಗ್ತದೆ. ವಿ ಡ್ರಿಂಕ್ ವಾಟರ್ ಅಥವಾ ವಿ ಡ್ರ್ಯಾಂಕ್ ವಾಟರ್ ಅಂತ ನಾವು ಹೇಳುವುದಿಲ್ಲ. ಇನ್ನು ನೀವು ಸೈನ್ಸ್ ಅಲ್ಲಿ ಕಲಿಯುವುದಾದ್ರೆ ವಿ ಡ್ರಿಂಕ್ ವಾಟರ್ ಟು ಡೈಜೆಸ್ಟ್ ಅವರ್ ಫುಡ್ ಅಂತ ಹೇಳ್ತೇವೆ. ಅಥವಾ ವಿ ಡ್ರ್ಯಾಂಕ್ ಅಂತ ಹೇಳುವುದಿಲ್ಲ, ವಿ ಡ್ರಿಂಕ್, ಯಾಕಂದ್ರೆ ಇದು ರಿಪೀಟೆಡ್ಲಿ ವೇರಿ ಆಗುವಂತ ಆಕ್ಷನ್. ಮತ್ತೆ ಕೆಲವೊಂದು ಸಿಚುವೇಶನ್ ಸಹ ರಿಪೀಟ್ ಆಗ್ತವೆ. ರಿಪೀಟ್ ಆಗುವಂತ ಸಿಚುವೇಶನ್ಸ್ ಅನ್ನು ಸಹ ನಾವು ಯಾವಾಗಲೂ ಸಹ ರಿಪೀಟ್ ಆಗ್ತದೆ, ಅದನ್ನು ಸಹ ನಾವು ಏನು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ತೇವೆ. ಸೊ ಇಟ್ ಕೆನ್ ಆಲ್ಸೋ ರೀಪ್ರೆಸೆಂಟ್ ವೈಡ್ ಸ್ಪ್ರೆಡ್ ಟ್ರುತ್. ಕೆಲವೊಂದು ಟ್ರುತ್, ಸತ್ಯವನ್ನ ಸಹ ನಾವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ತೇವೆ. ಫಾರ್ ಎಕ್ಸಾಂಪಲ್ ನೀವು ಹೇಳ್ಬೋದಾದ್ರೆ, ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ. ಆನೆಸ್ಟಿ ಇದು ಟ್ರುತ್, ಇಸ್ ದ ಬೆಸ್ಟ್ ಪಾಲಿಸಿ, ವೈಡ್ ಸ್ಪ್ರೆಡ್ ಟ್ರುತ್ ಇಟ್ ಈಸ್. ಎಲ್ಲರೂ ಎಕ್ಸೆಪ್ಟ್ ಮಾಡ್ಕೊಳ್ತಾರೆ, ಯೂನಿವರ್ಸಲ್ ಟ್ರುತ್. ಆನೆಸ್ಟಿ ಇಸ್ ದಿ ಬೆಸ್ಟ್ ಪಾಲಿಸಿ, ಯೂನಿವರ್ಸಲ್ ಟ್ರುತ್, ವೈಡ್ ಸ್ಪ್ರೆಡ್ ಟ್ರುತ್ ಇಟ್ ಈಸ್. ಸೊ ಇದನ್ನು ಸಹ ನಾವು ನೋಡಿ, ಆನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ, ಅದನ್ನು ವಾಸ್ ಅಂತ ಹೇಳಲಿಲ್ಲ, ಇದು ಇಟ್ಸ್ ಎ ಯೂನಿವರ್ಸಲ್ ಟ್ರುತ್. ಅದಕ್ಕೋಸ್ಕರ ಇದನ್ನ ನಾವು ಪ್ರೆಸೆಂಟ್ ಅಲ್ಲಿ ಹೇಳ್ತೇವೆ. ಮತ್ತೆ ಕೆಲವೊಂದು ಸಿಚುವೇಶನ್ ಈಗ ಮಾತ್ರ ಎಕ್ಸಿಸ್ಟ್ ಇರುವಂತದ್ದನ್ನ ಅದನ್ನು ಸಹ ನಾವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ತೇವೆ. ಅರ್ಥ ಆಯ್ತಾ? ಅದಕ್ಕೆ ನಾವು ಪ್ರೆಸೆಂಟ್ ಟೆನ್ಸ್ ಹೇಳುತ್ತೇವೆ. ಓಕೆ, ನಾವು ವಿಲ್ ಸಿ again. We can classify present tense into 4 subcategories: simple present, present continuous, present perfect continuous tense. ಆಯ್ತಾ? ಪ್ರೆಸೆಂಟ್ ಟೆನ್ಸ್ ಅಂದ್ರೆ ವರ್ತಮಾನ ಕಾಲವನ್ನ ನಾವು ಸಿಂಪಲ್ ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಕ್ಲಾಸಿಫೈ ಮಾಡ್ತೇವೆ. ಹಾಗಿದ್ರೆ ಒನ್ ಬೈ ಒನ್ ವಿಲ್ ಸಿ ವಾಟ್ ಈಸ್ ಸಿಂಪಲ್ ಪ್ರೆಸೆಂಟ್. ಸಿಂಪಲ್ ಪ್ರೆಸೆಂಟ್ ಅಂದ್ರೆ ಏನು? In this tense, it expresses action in the present time or habitual actions or general truth. ಇದು ಎಲ್ಲ ಆಕ್ಷನ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಮಾತ್ರ ಹೇಳ್ತದೆ. ಮತ್ತೆ ಹ್ಯಾಬಿಚುವಲ್ ಆಕ್ಷನ್, ಕೆಲವೊಂದನ್ನು ಹ್ಯಾಬಿಚುವಲ್ ಆಕ್ಷನ್ ಅದನ್ನ ಅಥವಾ ಜನರಲ್ ಟ್ರೂತ್ ಅನ್ನ ನಾವು ಪ್ರೆಸೆಂಟ್ ಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಹೇಳ್ತೇವೆ. ಜನರಲ್ ಟ್ರೂತ್ ಅದು ಯಾವಾಗಲೂ ಯೂನಿವರ್ಸಲ್ ಆಗಿ ಟ್ರೂತ್ ಇರುವಂತದ್ದನ್ನ ನಾವು ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಹೇಳ್ತೇವೆ. ಫಾರ್ ಎಕ್ಸಾಂಪಲ್ ನೋಡಿ, ಎಕ್ಸ್ಪ್ರೆಷನ್ ಆಕ್ಷನ್ ಇನ್ ದಿ ಹ್ಯಾಬಿಚುವಲ್. ಸೊ ಹ್ಯಾಬಿಚುವಲ್ ಅಲ್ಲಿ ಈ ಒಂದು ಎಕ್ಸಾಂಪಲ್ ಹೇಳಿದ, ಪ್ರಭು ವಾಕ್ಸ್ ಟು ಸ್ಕೂಲ್ ಎವ್ರಿ ಡೇ. ಹ್ಯಾಬಿಟ್ ಅಲ್ವಾ? ಡೈಲಿ ವಿ ಗೋ ಟು ಸ್ಕೂಲ್ ಅಂದ್ರೆ ಇದು ನಿಮ್ಗೆ ಸ್ಕೂಲಿಗೆ ಹೋಗೋದ್ರಿಂದ ಹ್ಯಾಬಿಟ್. ಡೈಲಿ ವಿ ಗೆಟ್ ಅಪ್ ನಿನ್ನೆ ಮಾತ್ರ ಗೆಟ್ ಅಪ್, ಟುಡೇ ಓನ್ಲಿ ವಿ ಗೆಟ್ ಅಪ್, ಆರ್ ಟುಮಾರೋ ವಿ ಓನ್ಲಿ ವಿಲ್ ಗೆಟ್ ಅಪ್, ಆ ತರ ಏನೂ ಇಲ್ಲ. ಡೈಲಿ ವಿ ಗೆಟ್ ಅಪ್, until we die we have to get up, right? ಅದಕ್ಕೋಸ್ಕರ ಸೊ ಇಟ್ ಈಸ್ ಹ್ಯಾಬಿಟ್ ಫಾರ್ ಅಸ್. ಡೈಲಿ ವಿ ಗೆಟ್ ಅಪ್ ಅಂತ ಹೇಳುವಾಗ ಸೊ ವಿ ಯೂಸ್ ಪ್ರೆಸೆಂಟ್ ಟೆನ್ಸ್. ಇಟ್ ಈಸ್ ಹ್ಯಾಬಿಚುವಲ್, ರೈಟ್? ಹ್ಯಾಬಿಟ್. ಡೈಲಿ ವಿ ರೀಡ್ ಭಗವದ್ಗೀತಾ early in the morning. We read. I read Bhagavad Gita. If it is a practice for you, daily reading Bhagavad Gita or any sloka or any prayer, I do prayer.
ಈ ಥರ ಇದೆಲ್ಲ ಹ್ಯಾಬಿಚುವಲ್. ನೀವೊಂದು ಹ್ಯಾಬಿಟ್ ಆಗಿ ಮಾಡ್ಕೊಳ್ತೀರಿ, ಅದನ್ನು ಯಾವಾಗಲೂ ಸಹ ನಾವು ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಬೇಕು. ಹ್ಯಾಬಿಟ್ ಅಂದರೆ ಯಾವಾಗಲೂ ಅಕರಿಂಗ್. ಸೊ ಇಟ್ಸ್ ನಾಟ್ ಒನ್ಸ್ ಇನ್ ಬ್ಲೂ, ರೈಟ್? ಸೊ it is a habit for you. So then expresses general truth. ಜನರಲ್ ಆಗಿರೋ ಸತ್ಯ, ಇದನ್ನು ಯಾರು ಸಹ ಚೇಂಜ್ ಮಾಡ್ಲಿಕ್ಕೆ ಆಗುವುದಿಲ್ಲ, ರೈಟ್? ದ ಸನ್ ರೈಸಸ್ ಇನ್ ದ ಈಸ್ಟ್. ನೋಡಿ, ಸೂರ್ಯ ಪೂರ್ವದಲ್ಲಿ ಹುಟ್ಟೋದು. ಆರ್ ಯು ಕ್ಯಾನ್ ಆಲ್ಸೋ ಸೇ ಸನ್ ಸೆಟ್ಸ್ ಇನ್ ದ ವೆಸ್ಟ್ ಅಲ್ಲಿ ಸೂರ್ಯ ಮುಳುಗುದು, ಸೆಟ್ಸ್. ಜನರಲ್ ಟ್ರೂತ್ ಇಟ್ ಇಸ್. ದೆನ್ ಯು ಕೆನಾಟ್, somebody cannot here argue with this, right? Like such things, say rises, the sun rises in the east. So these are general truths. So such truths also must be expressed in present tense only. So here expresses action in general time. General time ಅಲ್ಲಿ ಸಹ ಮಾಡ್ತೇವೆ. I work in a factory. Action, work in, I work in a factory. See, it's a general expression. ಯಾವಾಗಲೂ ಸಹ ನಾವು ಅಲ್ಲಿ ವರ್ಕ್ ಮಾಡ್ತಾ ಇರ್ತೇವೆ. ಸೊ ಐ ವರ್ಕ್ ಸಿಂಪಲ್ ಆಗಿ, ಐ ಈಟ್ ಫುಡ್. ಇದು ನೋಡಿ, ಯಾವಾಗಲೂ ಸಹ ಊಟ ಮಾಡ್ತವೆ ಅಂದರೆ ಮಾಡ್ತಾ ಇರ್ತೀರಿ ಅಂತ ಅಲ್ಲ, ಊಟ ಮಾಡ್ತಾ ಇರ್ತೀವಿ. ರಿಪೀಟಿಂಗ್ ಹಿಯರ್, ಇಟ್ ಇಸ್ ಅ ರಿಪೀಟಿಂಗ್ ಆಕ್ಷನ್. ಸೊ ಐ ಈಟ್ ಫುಡ್, ಐ ಟೇಕ್ ಫುಡ್, ಐ ಡ್ರಿಂಕ್ ವಾಟರ್, ಐ ವರ್ಕ್ ಇನ್ ಅ ಫ್ಯಾಕ್ಟರಿ, ಐ ಗೋ ಟು ಪರ್ಟಿಕ್ಯುಲರ್ ಕಾಲೇಜ್. ಸಿ, ದೀಸ್ ಆರ್ ವೆರಿ ಸಿಂಪಲ್. ಇಲ್ಲಿ ನೋಡಿ, ಎಷ್ಟು ಅಂತ ಹೇಳಿದ್ರೆ ಯಾವುದೇ ಆಕ್ಸಿಲರೀಸನ್ನ ಯೂಸ್ ಮಾಡೋದಿಲ್ಲ, ಅಥವಾ ಸಹಾಯಕ ವರ್ಬ್ ಅನ್ನ, ಕ್ರಿಯಾಪದವನ್ನು ನಾವು ಯೂಸ್ ಮಾಡಿಲ್ಲ. ಇಲ್ಲಿ ನೀವು ಒಂದು ಅಬ್ಸರ್ವ್ ಮಾಡಬೇಕು. ಏನಂತ ಹೇಳಿದ್ರೆ, ಪ್ರಭು ವಾಕ್ಸ್. ನಿನ್ನೆ ನಾನು ನಿಮ್ಗೆ ಹೇಳಿಕೊಟ್ಟಿದ್ದೆ. ಏನಂತ ಹೇಳಿದ್ರೆ, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ಈಗ ಪ್ರಭು ವಾಕ್ಸ್ ಅಂತ ನಾನು ಹೇಳ್ತಾ ಇದ್ರೆ, ಪ್ರಭು ನನಗೆ ಥರ್ಡ್ ಪರ್ಸನ್. ನಿಮಗೆ ಹೇಳ್ತಾ ಇದ್ದೇನೆ ಇವಾಗ, ನಿಮಗೆ ಹೇಳ್ತಾ ಇದ್ದೇನೆ. ನಾನು ಫಸ್ಟ್ ಪರ್ಸನ್ ಐ, ನೀವು ಸೆಕೆಂಡ್ ಪರ್ಸನ್ ಯು. ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಪ್ರಭು ವಾಕ್ಸ್ ಟು ಸ್ಕೂಲ್ ಎವ್ರಿ ಡೇ. ಪ್ರಭು ಅನ್ನೋನು ಥರ್ಡ್ ಪರ್ಸನ್ನಿಗೆ ಸಿಂಗ್ಯುಲರ್ ಅಲ್ಲಿ ಯಾವತ್ತು ಎಸ್ ಪ್ರತ್ಯಯ ಬರಬೇಕು. ಅದಕ್ಕೆ ಅದು ಸಿಂಪಲ್ ಪ್ರೆಸೆಂಟಲ್ಲಿ ಎಸ್ ಪ್ರತ್ಯಯ ಬರಬೇಕು. ವಿ ಆರ್ ಗೆಟಿಂಗ್? ಥರ್ಡ್ ಪರ್ಸನ್ನಿಗೆ ಸಿಂಗ್ಯುಲರಲ್ಲಿ ಸಿಂಪಲ್ ಪ್ರೆಸೆಂಟಲ್ಲಿ ಎಸ್ ಪ್ರತ್ಯಯ ಬರಬೇಕು. ನೋಡಿ, ಪ್ರಭು ಅನ್ನೋದು ಥರ್ಡ್ ಪರ್ಸನ್. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೇನಲ್ವಾ, ಐ ಆಮ್ ಟೆಲಿಂಗ್ ಯು. ಓಕೆ, ಪ್ರಭು ವಾಕ್ಸ್ ಟು ಸ್ಕೂಲ್ ಎವ್ರಿ ಡೇ. ಐ ಆಮ್ ದ ಫಸ್ಟ್ ಪರ್ಸನ್, ಯು ಆರ್ ದ ಸೆಕೆಂಡ್ ಪರ್ಸನ್, ಪ್ರಭು ಇಸ್ ದ ಥರ್ಡ್ ಪರ್ಸನ್. ಸೊ ಅದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಪ್ರಭು ವಾಕ್ಸ್ ಟು ಸ್ಕೂಲ್ ಎವ್ರಿ ಡೇ. ಪ್ರಭು ಥರ್ಡ್ ಪರ್ಸನ್. ಅದಕ್ಕೆ ಸಿಂಪಲ್ ಪ್ರೆಸೆಂಟಲ್ಲಿ ಸಿಂಗ್ಯುಲರ್ ಇದ್ದಾಗ ಎಸ್ ಪ್ರತ್ಯಯ ವಾಕ್ಸ್ ಅಂತ, ವಾಕ್ ಅಂತ ಬರಲಿಕ್ಕಿಲ್ಲ, ವಾಕ್ಸ್ ಅಂತ. ಅದೇ ನೀವು ಇವನ್ ಸನ್ಸ್ ರೈಸಸ್, ನಾನು ನಿಮಗೆ ಪುನಃ ಹೇಳ್ತಾ ಇದ್ದೇನೆ, ಸನ್ ಆಲ್ಸೋ ಥರ್ಡ್ ಪರ್ಸನ್ ಹಿಯರ್. ಬಿಕಾಸ್ ಐ ಆಮ್ ಟೆಲ್ಲಿಂಗ್ ಯು ದ ಸನ್ ರೈಸಸ್ ಇನ್ ದ ಈಸ್ಟ್. ನಾ ಹೇಳ್ತಾ ಇರೋದನ್ನ ಥರ್ಡ್ ಪರ್ಸನ್ ಆಗಿ ಯೂಸ್ ಮಾಡ್ತಾ ಇದ್ದೇನೆ. ಬಟ್ ಥರ್ಡ್ ಸೆಂಟೆನ್ಸ್ ನೋಡಿ, ಐ ವರ್ಕ್ ಇನ್ ಅ ಫ್ಯಾಕ್ಟರಿ. ಐ ವರ್ಕ್ ಇನ್ ಅ ಫ್ಯಾಕ್ಟರಿ ಅಂದರೆ, ಸೊ ಇಟ್ ಈಸ್ ಅ ಫಸ್ಟ್ ಪರ್ಸನ್. ಫಸ್ಟ್ ಪರ್ಸನ್ಗೆ ವರ್ಕ್ಸ್ ಅಂತ ಹೇಳುವುದಿಲ್ಲ. ಫಸ್ಟ್ ಪರ್ಸನ್ ಸಿಂಗ್ಯುಲರ್ಗೆ ಯಾವತ್ತೂ ಸಹ ಎಸ್ ಪ್ರತ್ಯಯ ಬರ್ಲಿಕ್ಕಿಲ್ಲ, ವರ್ಬಿಗೆ ಎಸ್ ಪ್ರತ್ಯಯ ಬರ್ಲಿಕ್ಕಿಲ್ಲ. ಐ ವರ್ಕ್ ಇನ್ ಅ ಫ್ಯಾಕ್ಟರಿ ಅಂತ ಹೇಳ್ತೇನೆ ಹೊರತು ಐ ವರ್ಕ್ಸ್ ಇನ್ ಅ ಫ್ಯಾಕ್ಟರಿ ಅಂತ ಹೇಳೋದಿಲ್ಲ. ಓಕೆ, ದಿಸ್ ಇಸ್ ಸಿಂಪಲ್ ಪ್ರೆಸೆಂಟ್. ಇಂಥ ಸುಮಾರು ಸೆಂಟೆನ್ಸ್ ನೀವು ಟ್ರೈ ಮಾಡಬಹುದು. ಓಕೆನಾ? ನಾವು ವಿಲ್ ಗೋ ಟು ದ ಸೆಕೆಂಡ್ ಟೈಪ್ ಇನ್ ದ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. The present continuous tense emphasizes the continuing nature of an act or event or condition. ಇನ್ನು ಅದು ಕಂಟಿನ್ಯೂ ಸ್ಟಾರ್ಟ್ ಆಗಿದೆ, ಆದರೆ ಕಂಟಿನ್ಯೂ ಆಗ್ತಾ ಇದೆ. ಇದು ಸ್ಟಾರ್ಟ್ ಈಗ ಇದು ಕಂಟಿನ್ಯೂ ಆಗ್ತಾ ಉಂಟು, ಇನ್ನು ಎಂಡ್ ಆಗಿಲ್ಲ. ಆದ್ದರಿಂದ ಇದನ್ನೇ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಪ್ರೆಸೆಂಟ್ ಅನ್ನ ಕಂಟಿನ್ಯೂ ಆಗ್ತಾ ಇದೆ ಅಂತ ನೀವು ತೋರಿಸ್ಬೇಕು ಆಕ್ಷನ್ ಅಲ್ಲಿ. ಐ ಆಮ್ ಪ್ಲೇಯಿಂಗ್, ಇಲ್ಲಿ ನಾವು ಆಮ್ ಅನ್ನೋದು ಸಹಾಯಕ ಕ್ರಿಯಾಪದ, ಆಕ್ಸಿಲರಿ. ಶಿ ಆರ್ ಹಿ ಇಸ್ ಪ್ಲೇಯಿಂಗ್. ನೋಡಿ, ಇಲ್ಲಿ ING ಫಾರ್ಮ್ ಬರೋದು ನಿಮಗೆ ಕಂಟಿನ್ಯೂಟಿಯನ್ನು ತೋರಿಸ್ತದೆ. ಐ ಆಮ್ ಪ್ಲೇಯಿಂಗ್, ಶಿ ಈಸ್ ಪ್ಲೇಯಿಂಗ್, ದೇ ಆರ್ ಪ್ಲೇಯಿಂಗ್, ಆರ್, ಈಸ್, ಆಮ್ ಇವೆಲ್ಲವೂ ಸಹ ಆಕ್ಸಿಲರಿ ಸಹಾಯಕ ಕ್ರಿಯಾಪದಗಳು. ಅದನ್ನ ನಾವು ಏನ್ ಮಾಡ್ತೇವೆ, ಪ್ಲೇ ಅನ್ನೋದು ಇಲ್ಲಿ ಕ್ರಿಯಾಪದ ವರ್ಬ್.
ಅದಕ್ಕೆ ING ಫಾರ್ಮ್ ಕೊಟ್ಟರೆ ನಿಮಗೆ ಆಕ್ಷನ್ ಕಂಟಿನ್ಯೂ ಆದದ್ದನ್ನು ತೋರಿಸ್ತದೆ. ಅಂದರೆ ಆಕ್ಷನ್ ಇದಕ್ಕೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ತೇವೆ. ನಾನು ಆಡ್ತಾ ಇದ್ದೇನೆ, ಅವಳು ಆಡ್ತಾ ಇದ್ದಾಳೆ, ಅವರು ಆಡ್ತಾ ಇದ್ದಾರೆ, ಆಡ್ತಿದ್ವಿ, ಈಗ ಆಡ್ತಾ ಇದ್ದಾರೆ. ಸೊ ದಿಸ್ ಇಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ದೆನ್ see next form of present tense, that is present perfect tense. Present perfect tense means it is a tense used to describe action that began in the past and continues into the present, or has just been completed. Past, it has began in the past. ಮೊದಲೇ ಪಾಸ್ಟ್ ಅಲ್ಲಿ ಆಗಿತ್ತು, ಇವಾಗ ಅದು in the past and continues into the present. ಅದು ಪ್ರೆಸೆಂಟ್ ಅಲ್ಲಿ ಕಂಟಿನ್ಯೂ ಆಗ್ತಾ ಇರ್ಬೋದು, ಇಲ್ಲ ಜಸ್ಟ್ ಕಂಪ್ಲೀಟ್ ಆಗಿರ್ಬೋದು, ಅಥವಾ ಈಗ ಜಸ್ಟ್ ಸ್ಟಾರ್ಟ್ ಆಗ್ಬೋದು. ಅದನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಹೇಳ್ತೇವೆ. ಈಗ ನಿಮಗೆ ಟೆನ್ಸ್ ಫಾರ್ಮ್ ಅನ್ನ ನೀವು ಕಲ್ತಿದ್ದೀರಿ ಅನ್ಸ್ಕೊಳ್ತೇನೆ. ಪ್ರೆಸೆಂಟ್ ಟೆನ್ಸ್ ಫಾರ್ಮ್ಸ್ ಆಫ್ ದ ವರ್ಡ್ಸ್ ಪ್ರೆಸೆಂಟ್, ಪಾಸ್ಟ್ ಅಂಡ್ ಪಾಸ್ಟ್ ಪಾರ್ಟಿಸಿಪಲ್ಸ್ ಅದನ್ನು ಕಲ್ತಿದ್ರೆ ಇಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ಅನ್ನು ನಾವು ಯೂಸ್ ಮಾಡಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಮಾಡಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಗೋ ಅನ್ನೋದು ಪ್ರೆಸೆಂಟ್ ಟೆನ್ಸ್, ವೆಂಟ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಫಾರ್ಮ್, and past participle is gone. Go, went, gone. Go present, past is went, and past participle is gone. ಅದೇ ಥರ do, did, done. Play, played, played. Then ಇದೇ ರೀತಿ ಇದೆಲ್ಲ ನಾನು ಕೊನೆಗೆ ಹೇಳಿದ್ದೆಲ್ಲವೂ ಪಾಸ್ಟ್ ಪಾರ್ಟಿಸಿಪಲ್. ಗಾನ್, ಡನ್, ಪ್ಲೇಡ್, ಗಿವನ್. ಈ ಥರ ಯಾವುದೇ ಪರ್ಫೆಕ್ಟ್ ಟೆನ್ಸಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ಅನ್ನು ಯೂಸ್ ಮಾಡಬೇಕು. ಪ್ರೆಸೆಂಟಲ್ಲಿ ಸಹ ಪಾಸ್ಟ್ ಪಾರ್ಟಿಸಿಪಲ್ ಅನ್ನು ನೀವು ಯೂಸ್ ಮಾಡಬೇಕು. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಸಹ ಐ ಹ್ಯಾವ್ ಪ್ಲೇಡ್ ಐ ಅನ್ನೋದು ಫಸ್ಟ್ ಪರ್ಸನ್ ಮತ್ತು ಸೆಕೆಂಡ್ ಪರ್ಸನಿಗೆ ಹ್ಯಾವ್ ಯೂಸ್ ಮಾಡಬೇಕು. ಐ ಹ್ಯಾವ್ ಪ್ಲೇಡ್, ಯು ಹ್ಯಾವ್ ಪ್ಲೇಡ್ ಆ ಥರ. ಮತ್ತು ಥರ್ಡ್ ಪರ್ಸನಿಗೆ ಹ್ಯಾಸ್ ಯೂಸ್ ಮಾಡಬೇಕು. ಥರ್ಡ್ ಪರ್ಸನ್ ಸಿಂಗ್ಯುಲರಿಗೆ ಮಾತ್ರ, ಪ್ಲೂರಲ್ ಅಂದರೆ ದೇ ಪ್ಲೂರಲ್, ಅದಕ್ಕೆ ನೀವು ಹ್ಯಾಸ್ ಯೂಸ್ ಮಾಡಲಿಕ್ಕಿಲ್ಲ, ಹ್ಯಾವನ್ನೇ ಯೂಸ್ ಮಾಡಬೇಕು. ಎಲ್ಲ ಪ್ಲೂರಲ್ಲಿಗೆ ಹ್ಯಾವ್ ಯೂಸ್ ಮಾಡಬೇಕು. ಫಸ್ಟ್ ಪರ್ಸನ್ಸ್ ಸೆಕೆಂಡ್ ಪರ್ಸನಿಗೆ ಸಹ ಹ್ಯಾವ್ ಯೂಸ್ ಮಾಡಬೇಕು. ಆದರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಫಾರ್ಮಿಗೆ ಹ್ಯಾಸನ್ನು ಯೂಸ್ ಮಾಡಬೇಕು. ಹ್ಯಾಸ್ ಯೂಸ್ ಮಾಡಿ ಪ್ರೆಸೆಂಟ್ ಟೆನ್ಸ್ ಪ್ಲಸ್ ಏನು ಹ್ಯಾವ್ ಅಥವಾ ಹ್ಯಾಸ್ ಯೂಸ್ ಮಾಡಿ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲನ್ನು ಯೂಸ್ ಮಾಡಿ ಸೆಂಟೆನ್ಸ್ ಫಾರ್ಮ್ ಮಾಡ್ತೇವೆ. ಈಗ ಐ ಹ್ಯಾವ್ ಪ್ಲೇಡ್, ಶಿ ಹ್ಯಾಸ್ ಪ್ಲೇಡ್. ಈಗ ನೀವು ಇದು ಜಸ್ಟ್ ನೀವು ಆಟ ಆಡಿ ಬಂದಿದ್ದೀವಿ ಅಂತ ತೋರಿಸೋದು, ಆಯ್ತಾ. ಐ ಹ್ಯಾವ್ ಡನ್, ನಾನು ಕೆಲಸ ಮಾಡಿದೆ ಅಥವಾ ಮಾಡಿದ್ದನ್ನು ಇವಾಗ ಪ್ರೆಸೆಂಟಲ್ಲಿ ಎಕ್ಸ್ಪ್ರೆಸ್ ಮಾಡೋದು, ಐ ಹ್ಯಾವ್ ಡನ್ ಅಂತ ಹೇಳಿ, ಅಂದರೆ ನಾವು ಮುಗಿಸಿದ್ದೇವೆ ಅಂತ ತೋರಿಸಿಕೊಡ್ತದೆ ಮಾಡಿದ್ದನ್ನು ಪ್ರೆಸೆಂಟಲ್ಲಿ. ಅಥವಾ ನೀವು ಜಸ್ಟ್ ಈಗ ಏನೋ ಬರ್ತದೆ ಅಂತ ಇಟ್ಕೊಳ್ಳಿ, ಆವಾಗ ಸಿ ಈಸ್ ಗೋಯಿಂಗ್ ಟು ಕಮ್ ಅಂತಲೂ ಹೇಳ್ಬೋದು. ಇಟ್ ಈಸ್ ಕಮಿಂಗ್, ಅದು ದಾರಿಯಲ್ಲೆಲ್ಲೋ ಬರ್ತಾ ಇತ್ತಂತ ಹೇಳಿದರೆ, ಶಿ ಹ್ಯಾಸ್, ಸಪೋಸ್ ಯಾರೋ ನಿಮ್ಮ ಫ್ರೆಂಡ್ಸ್ ಯಾರೋ ಬಂದಿದ್ರು ಅಂತ ಹೇಳಿದರೆ ಶಿ ಹ್ಯಾಸ್ ಕಮ್ ಅಂತ. ಅದು ಕೇಮ್ ಅಂತ ಯೂಸ್ ಮಾಡಲಿಕ್ಕಿಲ್ಲ, ಶಿ ಹ್ಯಾಸ್ ಕಮ್. ಯಾಕಂದರೆ ಕಮ್, ಕೇಮ್, ಕಮ್ ಪಾಸ್ಟ್ ಪಾರ್ಟಿಸಿಪಲ್. ಶಿ ಹ್ಯಾಸ್ ಕಮ್, ಶಿ ಹ್ಯಾಸ್ ಕೇಮ್ ಅಂತ ಹೇಳಲಿಕ್ಕಿಲ್ಲ, ಅಥವಾ ಶಿ ಕೇಮ್ ಅಂತಲೂ ಹೇಳಬಾರ್ದು. ಯಾವತ್ತು ನಿಮ್ಮ ಫ್ರೆಂಡ್ಸ್ ಯಾರು ಕ್ಲಾಸಿಗೆ ಬರ್ತಾರೆ, ಅವ್ರು ಬಂದಿದ್ದಾನೆ ನೀವು ಹೇಳಬೇಕು, ಶಿ ಕೇಮ್ ಅಂತ ಹೇಳ್ಬಾರ್ದು, ಶಿ ಹ್ಯಾಸ್ ಕಮ್ ಆ ಥರ ಹೇಳಬೇಕು. ಶಿ ಕೇಮ್ ಅಂತ ಹೇಳಿದರೆ ಪಾಸ್ಟ್ ಟೆನ್ಸಲ್ಲಿ ಆಗೋಗ್ತದೆ, ಅವಳು ಇನ್ನೂ ಕ್ಲಾಸಲ್ಲೇ ಇದ್ದಾಳೆ. ಶಿ ಹ್ಯಾಸ್ ಕಮ್, ಜಸ್ಟ್ ಕಮ್, ಶಿ ಹ್ಯಾಸ್. ಸೊ ಅಥವಾ ಎಷ್ಟೋ ಹೊತ್ತಿನ ನಂತರ ಬೇಕಾದ್ರೆ ಶಿ ಕೇಮ್ ಅಂತ ಹೇಳ್ಬೋದು, ನೋ ಪ್ರಾಬ್ಲಮ್. ಈ ರೀತಿ ನೀವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಏನು ಮಾಡಬೇಕು, ಪಾಸ್ಟ್ ಪಾರ್ಟಿಸಿಪಲನ್ನು ಯೂಸ್ ಮಾಡಿ ಸೆಂಟೆನ್ಸ್ ಮಾಡಲಿಕ್ಕೆ ಅದನ್ನು ಆ ರೀತಿ ಕಲಿಬೇಕು. ಯು ಟ್ರೈ ಸಮ್ ಮೋರ್ ಪ್ರಾಬ್ಲಮ್ಸ್.
some more examples. Okay. Next is present perfect continuous tense. ಇದು ನೋಡಿ ನಾವು ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಅನ್ನ ನೋಡಿದೆವು. Then present continuous tense we have seen. Present perfect tense we have seen. Last one is present perfect as well as continuous tense. What is this? The present perfect continuous tense is used to describe an action or event or condition that has begun in the past and continues into the present. ನೋಡಿ ಪಾಸ್ಟ್ ಅಲ್ಲಿ ಸ್ಟಾರ್ಟ್ ಆಗಿದೆ ಬಟ್ ಪ್ರೆಸೆಂಟ್ ಅಲ್ಲಿ ಸಹ ಅದು ಕಂಟಿನ್ಯೂ ಆಗ್ತಾ ಇದೆ ಅನ್ನೋದು ತೋರಿಸ್ಲಿಕ್ಕೆ ಪ್ರೆಸೆಂಟ್ ಜಸ್ಟ್ ಇಟ್ ಈಸ್ ಕಂಟಿನ್ಯೂಡ್, ರೈಟ್? ಐ ಹ್ಯಾವ್ ಬೀನ್ ಪ್ಲೇಯಿಂಗ್, ಐ ಹ್ಯಾವ್ ಬೀನ್ ರೀಡಿಂಗ್. ನಾವು ಓದ್ತಾವೇ ಇದ್ದೇನೆ. ಯಾವಾಗಿಂದ ಮೊದಲೇ ಸ್ಟಾರ್ಟ್ ಆಗಿತ್ತು, ಇವಾಗಲೂ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ರೈಟ್, ಐ ಹ್ಯಾವ್ ಬೀನ್ ರೀಡಿಂಗ್. ಯು ಹ್ಯಾವ್ ಬೀನ್ ವಾಚಿಂಗ್ ಟೆಲಿವಿಷನ್. ನೀವು ಟೆಲಿವಿಷನ್ ನೋಡ್ತಾವೇ ಇದ್ದೀರಿ. ಲೈಕ್ ದಿಸ್ ಮೀನ್ಸ್ well in advance it was started, still it is continued. So take for here example, I ಅಥವಾ you ಅದಕ್ಕೆ ಯಾವತ್ತೂ ಸಹ ಹ್ಯಾವ್ ಬೀನ್ ಅಂತ ಬರ್ತದೆ. ಪ್ಲೀಸ್ ನಿಮ್ಗೆ ಹೇಳಿದೆ ಅಲ್ಲ, ಫಸ್ಟ್ ಪರ್ಸನ್ ಮತ್ತು ಸೆಕೆಂಡ್ ಪರ್ಸನ್ಗೆ ಯಾವಾಗಲೂ ಪ್ರೆಸೆಂಟ್ ಟೆನ್ಸಲ್ಲಿ ಹ್ಯಾವ್ ಯೂಸ್ ಮಾಡಲಿಕ್ಕೆ. ಥರ್ಡ್ ಪರ್ಸನ್ ಹಿ, ಶಿ, ಇಟ್, ಅದಕ್ಕೆ ಯಾವಾಗಲೂ ಸಹ ನಾವು ಹ್ಯಾಸ್ ಅನ್ನು ಯೂಸ್ ಮಾಡಬೇಕು. ಬಟ್ ಒಂದು ನೆನ್ಪಿಟ್ಕೊಳ್ಬೇಕು, ದೇಗ್ ಮಾತ್ರ ಹ್ಯಾಸ್ ಯೂಸ್ ಮಾಡಲಿಕ್ಕಿಲ್ಲ. ದೇ ಅನ್ನೋದು ಪ್ಲೂರಲ್, ಪ್ಲೂರಲ್ಲಿಗೆ ಅದು ಬರುವುದಿಲ್ಲ. ಅವಾಗ ಹ್ಯಾವೇ ಬರಬೇಕು. ಪ್ಲೂರಲ್ಲಿಗೆ ಯಾವಾಗ ಸಹ ಹ್ಯಾವ್ ಬರ್ತದೆ. ಸಿಂಗ್ಯುಲರಿಗೆ ಮಾತ್ರ ಇದು ಅಪ್ಲೈ ಆಗೋದು ಹ್ಯಾಸ್. ಥರ್ಡ್ ಪರ್ಸನ್ ಸಿಂಗ್ಯುಲರಿಗೆ ಹ್ಯಾಸ್ ಮಾತ್ರ ಅಪ್ಲೈ ಆಗ್ತದೆ. ಇಲ್ಲಿ ನೋಡಿ, ಐ ಹ್ಯಾವ್ ಬೀನ್ ಪ್ಲೇಯಿಂಗ್, ಐ ಹ್ಯಾವ್ ಬೀನ್, I have been playing. Playing is a continuous. Playing shows continuity of the action. So and have been is shows perfect tense. I have been playing, right? Because be here in the perfect tense, what I have seen, I have played. But I am not be, because of the be, we are not writing played there. It's a continuous tense. That's why verb must include the ing form, playing. I have been playing. She has been reading. She has been playing. He has been writing. ಬರಿತಾನೇ ಇದ್ದಾನೆ. ಮೊದಲು ಫಾಸ್ಟಲ್ಲಿ ಸ್ಟಾರ್ಟ್ ಆಗಿದ್ರು ಸಹ ಏನು ಇವಾಗಲೂ ಸಹ ಬರಿತಾ ಇದ್ದಾನೆ. ಸೊ ದಿಸ್ ಈಸ್ ವಾಟ್ ಯು ಆರ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ನಿಮಗೆ ಇವಾಗ ವ್ಯತ್ಯಾಸ ಗೊತ್ತಾಯ್ತು ಅಂತ ಎಣಿಸ್ಕೊಳ್ತೇನೆ. ನೋಡಿ, ಒಂದು ಸೆಂಟೆನ್ಸನ್ನು ನಾವು ತಗೊಂಡು ಅದನ್ನು ಎಲ್ಲ ಫಾರ್ಮಲ್ಲೂ 4 ಫಾರ್ಮಲ್ಲಿ ಯೂಸ್ ಮಾಡಿ ತೋರಿಸ್ತೇನೆ. ಈಗ ಫಾರ್ ಎಕ್ಸಾಂಪಲ್ ಏನು ತಗೊಳ್ಳುವ ಅಂತ ಹೇಳಿದರೆ, ರೀಡ್ ಅಂತ ತಗೊಳ್ತೇನೆ. ಸಿಂಪಲ್ ಪ್ರೆಸೆಂಟಲ್ಲಿ ಹೇಳೋದಾದರೆ ಐ ರೀಡ್ ಬುಕ್ಸ್. ಐ ರೀಡ್ ಬುಕ್ಸ್ ಸಿಂಪಲ್ ಪ್ರೆಸೆಂಟ್. ಏನು ಯಾವುದೇ ಆಕ್ಸಿಲರೀಸ್ ಆಗಲಿ ಯಾವುದೇ ಫಾರ್ಮಲ್ ಯೂಸ್ ಮೀನ್ಸ್ ವೆರಿ ಸಿಂಪಲ್ ವರ್ಡ್. ಐ ರೀಡ್ ಬುಕ್ಸ್, ನಾನು ಬುಕ್ಸನ್ನು ಓದ್ತೇನೆ. ಅದನ್ನು ನಾನು ಕಂಟಿನ್ಯೂಸ್ ಟೆನ್ಸಲ್ಲಿ ಹೇಳೋದಾದರೆ ಐ ಆಮ್ ರೀಡಿಂಗ್, ನಾನು ಓದ್ತಾ ಇದ್ದೇನೆ, ನಾನು ಓದ್ತಿದ್ದೆ. ನಮ್ಮ ಕುಂದಾಪುರ ಭಾಷೆಯಲ್ಲಿ ಹೇಳೋದಾದರೆ. ಅದನ್ನು ಪರ್ಫೆಕ್ಟ್ ಟೆನ್ಸಲ್ಲಿ ಹೇಳೋದಾದರೆ ಐ ಹ್ಯಾವ್ ರೆಡ್, ಐ ಹ್ಯಾವ್ ರೆಡ್. ಜಸ್ಟ್ ನಾನು ಐ ಹ್ಯಾವ್ ರೆಡ್ ಅಷ್ಟೇ, ಜಸ್ಟ್ ಕಂಪ್ಲೀಟ್ ಮಾಡಿ ಬಿಟ್ಟೆ ಅಷ್ಟೇ. ಅಥವಾ ಜಸ್ಟ್ ಕಂಪ್ಲೀಟ್ ಮಾಡಿದೆ, ಅಥವಾ ಅದನ್ನು ನಾನು ಪಾಸ್ಟಲ್ಲಿ ಆದದ್ದನ್ನು ಪ್ರೆಸೆಂಟಲ್ಲಿ ಹೇಳ್ತಾ ಇದ್ದೇನೆ. ಪಾಸ್ಟಲ್ಲಿ ನಾನು ರೀಡ್ ಮಾಡಾಗಿದೆ, ಬಟ್ ಪ್ರೆಸೆಂಟಲ್ಲಿ ಹೇಳ್ತಾ ಇದ್ದೇನೆ. ಐ ಹ್ಯಾವ್ ರೆಡ್ ದಟ್ ಬುಕ್. ಪ್ರೆಸೆಂಟಲ್ಲಿ ಹೇಳ್ತಾ ಇದ್ದೇನೆ, ಅರ್ಥ ಆಯ್ತಾ? ಅದನ್ನೇ ನಾನು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಲ್ಲಿ ಹೇಳೋದಾದರೆ ಐ ಹ್ಯಾವ್ ಬೀನ್ ರೀಡಿಂಗ್, ನಾವು ಓದ್ತಾವೇ ಇದ್ದೇನೆ.
Now I am reading. There is a difference between I am reading, I have been reading. I am reading. ನಾವು ಓದ್ತಿದ್ದೇನೆ. I have been reading ಅಂತ ಹೇಳಿದ್ರೆ ನಾನು ಓದ್ತವೇ ಇದ್ದೇನೆ. ನೋಡಿ ಎಷ್ಟೋ ಹೊತ್ತಿನಿಂದ ಓದ್ತವೇ ಇದ್ದೇನೆ. This is present perfect continuous tense. Okay, now I have completed present tense. Okay, you try to practice some such just one take simple word and use in different forms and practice. So you can practice this and use these sentences in your day-to-day life so that you can practice. You will have a better practice and you will understand it. Okay, thank you. Um, we'll see in the next class, next video. Thank you.